ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ನಮ್ಮಲ್ಲಿಯ ಆಂತರಿಕ ಕಚ್ಚಾಟದಿಂದ ಲೋಕಸಭಾ ಚುನಾವಣೆಯಲ್ಲಿ ಭಗವಂತ್ ಖೂಬಾ ಸೋಲು, ಡಾಕ್ಟರ್ ಸಿದ್ದು ಪಾಟೀಲ್. ರಾಜ್ಯದ ವಾಲ್ಮೀಕಿ ನಿಗಮದಲ್ಲಿ ಭಾರೀ ಅವ್ಯವಹಾರ, 180 ಕೋಟಿ ನುಂಗಿ ಹಾಕಿದ್ದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಪ್ರತಿಭಟನೆ. ಮಾದಕ ವಸ್ತುಗಳ ಮಾರಾಟ ಹಾವಳಿ ಹೆಚ್ಚಳ, ಕಡಿವಾಣಕ್ಕೆ ಕಠಿಣ ಕ್ರಮ ಕೈಗೊಳ್ಳಿ ಡಾಕ್ಟರ್ ಅಬ್ದುಲ್ ಖದೀರ್. 3 ಕೋಟಿ ವೆಚ್ಚದಲ್ಲಿ ಅತಿಥಿ ಗೃಹಗಳ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ಮಾಡಿದ ಶಾಸಕ ಎಚ್.ಟಿ. ಮಂಜು. ಸುದ್ದಿಯ ವಿವರಗಳು. ಇತ್ತೀಚೆಗೆ ನಡೆದ ಬೀದರ್ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಭಗವಂತ್ ಖೂಬಾ ಅವರ ಸೋಲಿಗೆ ಪಕ್ಷದಲ್ಲಿ ನಾಯಕರ ಆಂತರಿಕ ಕಚ್ಚಾಟ, ರಾಜಕೀಯ ದ್ವೇಷವೇ ಕಾರಣವಾಗಿದೆ ಎಂದು ಹುಮ್ನಾಬಾದ್ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಅಸಮಾಧಾನ ಹೊರಹಾಕಿದರು. ಶುಕ್ರವಾರ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಮಾಜಿ ಕೇಂದ್ರ ಸಚಿವರಾದ ಭಗವಂತ್ ಖೂಬಾ ಅವರು ಹಮ್ಮಿಕೊಂಡಿರುವ ಕೃತಜ್ಞತಾ ಸಭೆಯಲ್ಲಿ ಮಾತನಾಡಿದರು. ಈ ಹಿಂದೆ ನಡೆದ ವಿಧಾನಸಭೆಯಲ್ಲಿ ತೋರಿಸಿದ ಒಗ್ಗಟ್ಟಿನ ಪ್ರದರ್ಶನದಿಂದಾಗಿ 4 ಕ್ಷೇತ್ರಗಳಲ್ಲಿ ಬಿಜೆಪಿ ಶಾಸಕರು ಗೆಲುವಿಗೆ ಕಾರಣವಾಗಿತ್ತು. ಆದರೆ ಲೋಕಸಭೆಯಲ್ಲಿ ನಮ್ಮ ವೈಯಕ್ತಿಕ ದ್ವೇಷ ಕಚ್ಚಾಟದಿಂದಾಗಿ ಪರಾಭವಗೊಂಡಿದ್ದೇವೆ. ಇದರಿಂದ ಪಕ್ಷಕ್ಕೂ ಕೂಡ ಬಹಳಷ್ಟು ಹಾನಿಯಾಗಿದೆ ಎಂದರು. ಕಾಂಗ್ರೆಸ್ನವರು ಹಣದ ಹೊಳೆ ಹರಿಸಿ ಗೆಲುವು ಸಾಧಿಸಿದ್ದಾರೆ. ನಮ್ಮ ಕಾರ್ಯಕರ್ತರ ಪರಿಶ್ರಮದಿಂದ 5 ಲಕ್ಷಕ್ಕೂ ಹೆಚ್ಚಿನ ಮತಗಳು ಪಡೆದಿದ್ದೇವೆ ಎಂದು ತಿಳಿಸಿದರು. ಕಾಂಗ್ರೆಸ್ ಪಕ್ಷದಲ್ಲಿಯ ರಾಜ್ಯದಿಂದ ಜಿಲ್ಲಾ ಮಟ್ಟದವರೆಗೆ ಭಿನ್ನ ಅಭಿಪ್ರಾಯ, ಆಂತರಿಕ ಕಚ್ಚಾಟ ಇತ್ತು. ಆದರೆ ಸಣ್ಣ ಪುಟ್ಟ ಭಿನ್ನ ಅಭಿಪ್ರಾಯಗಳನ್ನು ಸರಿಪಡಿಸಿಕೊಂಡು ಚುನಾವಣೆಯಲ್ಲಿ ಒಟ್ಟಿಗೆ ಸೇರಿ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಿದರು. ಹೀಗಾಗಿ ಅವರು ಗೆದ್ದರು, ನಾವು ಸೋತೆವು ಎಂದು ಮನದಾಳದ ನೋವನ್ನು ತೋಡಿಕೊಂಡರು. ಇದೇ ರೀತಿ ಮುಂಬರುವ ದಿನಗಳಲ್ಲಿ ನಡೆಯಲಿರುವ ಜಿಲ್ಲಾ ತಾಲೂಕಾ ಪಂಚಾಯತ್ ಚುನಾವಣೆಯಲ್ಲಿ ಸಹ ನಮ್ಮ ಕಚ್ಚಾಟ ಮುಂದುವರೆದರೆ ಸೋಲು ಗ್ಯಾರಂಟಿ ಎಂದರು. ಕೃತಜ್ಞತಾ ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ, ಬುಡಾ ಮಾಜಿ ಅಧ್ಯಕ್ಷ ಬಾಬುವಾಲಿ, ಶೋಭಾ ತೆಲಂಗಾಣ, ಬಸವರಾಜ್ ಆರ್ಯ, ಶಕುಂತಲಾ ಬೆಲ್ದಾಳೆ, ರಾಜಶೇಖರ್ ನಾಗಮೂರ್ತಿ, ಬಿ ಈರಪ್ಪ ಔರದ್, ವೀರಣ್ಣ ಕಾರ್ಬಾರಿ, ಸಂಗಮೇಶ್ ನಾಸಿಗರ್ ಸೇರಿದಂತೆ ಕಾರ್ಯಕರ್ತರು ಇದ್ದರು. ಪಕ್ಷದ 3 ಶಾಸಕರು ಗೈರು ಹಾಜರಾಗಿರುವ ಮೂಲಕ ಮತ್ತೊಮ್ಮೆ ನಾವು ಭಗವಂತ್ ಖೂಬಾ ಅವರ ವಿರುದ್ಧ ಇದ್ದೇವೆ ಎನ್ನುವುದು ಕಾರ್ಯಕರ್ತರಿಗೆ ಬಹಿರಂಗವಾಗಿಯೇ ತೋರಿಸಿಕೊಟ್ಟಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಕೂಡ ಅದೇ ತರ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಇವತ್ತು ನಮ್ಮವರೇ ನಾವು ಒಬ್ರೊಬ್ಬರು ಹೊಂದಿದ್ದಿಲ್ಲ. ಇವತ್ತು ನಾವು ನೋಡ್ಬೋದು, ನಾವು ಬೆಂಗಳೂರಿಗೆ ಹೋದಾಗ ನಾವು ಕೇಳ್ಬೇಕಂತಂದ್ರೆ ಎಲ್ಲರೂ ಸೋಲ್ಸ್ ಬಂದ್ರಪ್ಪ ಅಂತ ನಮಗೆಲ್ಲರೂ ಕೇಳೋರು. ನಮ್ಮ ಮುಖಂಡರುಗಳು ಇವತ್ತು ಬಂದು ಅಲ್ಲಿ ಕೇಳ್ತೀರಿ ನಮಗೆಲ್ಲರಿಗೆ. ಇವತ್ತು ನಾವಿರ್ಬೋದು, ಶೈಲೇಂದ್ರ ಅಣ್ಣವರು, ಶರಣ ಇರ್ಬೋದು, ಇವರೆಲ್ಲ ಹೋದಾಗ ಸೋಲ್ಸ್ ಬಂದ್ರೇನಪ್ಪ ಅಂತ ಈ ತರ ಒಂದು ಪ್ರಶ್ನೆ ನಮ್ಮ ಮುಖಂಡರುಗಳು ಕೇಳ್ತಾ ಇದ್ರು. ಅದಕ್ಕಾಗಿ ನಾನು ಹೇಳೋದಿಷ್ಟೇ, ನಾವು ಎಲ್ಲರೂ ಕೂಡ ಇವತ್ತು ನಾವು ನೋಡ್ಬೋದು. ಖೂಬಾ ಸಾಹೇಬರಿಗೆ ಈ ಸರ್ತಿ ನಾವೆಲ್ಲರೂ ಇನ್ನೊಂದು ಸರ್ತಿ ಪರಿಶ್ರಮ ಹಾಕಿ ಗೆದಿಸ್ತೀವಿ ಅಂತಂದ್ರೆ ಇವತ್ತು ಕೇಂದ್ರದಲ್ಲಿ ಕ್ಯಾಬಿನೆಟ್ ಸಚಿವರು ಇರ್ತೀರಿ. ಇವತ್ತು ನಮ್ದೆಲ್ಲ ಕೆಲಸಗಳು ಆಗ್ತೀವಲ್ಲ. ಈಗ ನಾವು ಕಾಂಗ್ರೆಸ್ ದೊಡ್ಡಲ್ಲಿ ಹೋಗಿ ಕೆಲಸ ಮಾಡಕ್ ಆಗ್ತದ? ನಮಗೆ ನೋಡ್ಲಕ್ಕೂ ಕೂಡ ಅವರು ಅಂತ ಒಂದು ಇದರಲ್ಲಿದ್ದಾರೆ ಅವರು. ವಾಲ್ಮೀಕಿ ನಿಗಮದಲ್ಲಿ ಆಗಿರುವ ಭಾರೀ ಅವ್ಯವಹಾರದ ವಿರುದ್ಧ ಶುಕ್ರವಾರ ಬೀದಿನಗರದಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯು ನಗರದ ಡಾಕ್ಟರ್ ಅಂಬೇಡ್ಕರ್ ವೃತ್ತದ ಬಳಿಯ ಪ್ರವಾಸಿ ಮಂದಿರದಿಂದ ಆರಂಭಗೊಂಡು ಡಾಕ್ಟರ್ ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ತಲುಪಿ ಅಲ್ಲಿ ಕಚೇರಿಗೆ ಮುತ್ತಿಗೆ ಹಾಕುವ ಪ್ರಯತ್ನ ಮಾಡಲಾಯಿತು. ಪ್ರತಿಭಟನಾ ಮೆರವಣಿಗೆ ಬರುವುದಕ್ಕೂ ಮುನ್ನ ಪೊಲೀಸರು ಜಿಲ್ಲಾಧಿಕಾರಿಗಳ ಮುಖ್ಯ ಗೇಟ್ ಬಂದ್ ಮಾಡಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಿದ್ರು. ಪ್ರತಿಭಟನಾ ಮೆರವಣಿಗೆಯು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬರುತ್ತಲೇ ಮುಖ್ಯ ದ್ವಾರದ ಮುಂದೆ ಬ್ಯಾರಿಕೇಡ್ ಹಾಕಿ ಪ್ರತಿಭಟನಾಕಾರರನ್ನು ಅಲ್ಲಿಯೇ ತಡೆದರು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ಅಧಿಕಾರ ಮುಖ್ಯಮಂತ್ರಿ ರಾಜೀನಾಮೆಗೆ ಒತ್ತಾಯಿಸಿ ಘೋಷಣೆಗಳನ್ನು ಕೂಗಿದರು. ಅಲ್ಲದೆ ಕೈಯಲ್ಲಿ ಭೀತಿ ಪತ್ರಗಳನ್ನು ಕೂಡ ಹಿಡಿದುಕೊಂಡಿದ್ದರು. ಈ ಸಂದರ್ಭದಲ್ಲಿ ಪೊಲೀಸರೊಂದಿಗೆ ಕೆಲ ಹೊತ್ತು ನುಕ್ಕು ನುಗ್ಗಲು ನಡೆಯಿತು. ಬಿಜೆಪಿ ಪ್ರಮುಖರು ಮಾತನಾಡಿ, ರಾಜ್ಯ ಸರ್ಕಾರ ಅವ್ಯವಹಾರದಲ್ಲಿ ಭಾಗಿಯಾಗಿ ಮುಗ್ಧ ದಕ್ಷ ಅಧಿಕಾರಿಯ ಸಾವಿಗೆ ಕಾರಣವಾದ ಈ ಸರ್ಕಾರ ಅಧಿಕಾರದಲ್ಲಿ ಇರಲು ಯಾವುದೇ ನೈತಿಕತೆ ಇಲ್ಲದಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಮಾಜಿ ಸಂಸದ ಭಗವಂತ್ ಖೂಬಾ, ನಗರ ಅಧ್ಯಕ್ಷ ಶಶಿಧರ್ ಹೊಸಳ್ಳಿ, ಪಕ್ಷದ ಪ್ರಮುಖರಾದ ಈಶ್ವರ್ ಸಿಂಗ್ ಠಾಕೂರ್, ಬಾಬುವಾಲಿ, ಗುರುನಾಥ್ ಜಾಂತಿಕರ್, ಶಕುಂತಲಾ ಬೆಲ್ದಡೆ, ರಾಜಶೇಖರ್ ನಾಗಮೂರ್ತಿ, ಅರಹಂತ ಸಾವಳೆ, ರೇವಣಸಿದ್ದಪ್ಪ ಜಾಲದೆ, ಪೀರಪ್ಪ ಎರ್ನಳ್ಳಿ, ಕಿರಣ್ ಪಾಟೀಲ್, ಪ್ರದೀಪ್ ವಾತಾಡೆ, ಬಸವರಾಜ್ ಪವಾರ್, ಮಹೇಶ್ ಪಾಲಂ, ವೀರು ದಿಗ್ವಾಲ್, ವೀರೇಶ್ ಸ್ವಾಮಿ, ಚಂದ್ರಶೇಖರ್ ಗಾದ, ಉಪೇಂದ್ರ ದೇಶಪಾಂಡೆ, ಜಗನ್ನಾಥ್ ಜಮಾದಾರ್, ಮಹಿಳಾ ಘಟಕದ ಅಧ್ಯಕ್ಷ ಲುಂಬಣಿ ಗೌತಮ್ ಸೇರಿದಂತೆ ಅನೇಕರು ಭಾಗವಹಿಸಿದರು. ಬೆಲೆ ಹೆಚ್ಚು
ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರ ಹಣ ನುಂಗಿದ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರ ಹಣ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಸಿದ್ದರಾಮಯ್ಯ ಸರ್ಕಾರ ಜನಸಾಮಾನ್ಯರ ಮೇರೆಗೆ ಹೊರೆ ಹಾಕದೆ ಈ ಬಿಟ್ಟಿ ಭಾಗ್ಯಗಳ ಹೊಟ್ಟೆ ತುಂಬಿಸೋಗೋಸ್ಕರ ಬೆಲೆ ಏರಿಕೆ ಗಗನಕ್ಕೆ ಇರ್ತಾ ಇದೆ. ಅಷ್ಟು ಸಾಲದಂತೆ ನಾವು ಅಲ್ಪಸಂಖ್ಯಾತರ ಸರ್ಕಾರ, ಹಿಂದುಳಿದ ವರ್ಗದವರ ಸರ್ಕಾರ, ಹಿಂದುಳಿದ ನಾಯಕ ಹಿಂದ್ ನಾಯಕ ಅಂತ ಹೇಳ್ಕಂತ ಸಿದ್ದರಾಮಯ್ಯನವರು ಇವತ್ತು ಎಷ್ಟೇ ಸಮುದಾಯದ 187 ಕೋಟಿ ರೂಪಾಯಿಗಳನ್ನು ಅವ್ಯವಹಾರ ಮಾಡಿ ಇವತ್ತು ಆ ಹಣ ಆಂಧ್ರದ ತೆಲಂಗಾಣದ ಸರ್ಕಾರಕ್ಕೆ ಬಳಸಿ ಇವತ್ತು ಕರ್ನಾಟಕಕ್ಕೆ ಅನ್ಯಾಯವೆಸಗಿದ್ದಾರೆ. ಸಿದ್ದರಾಮಯ್ಯನವರೇ, ನೀವು ಮರ್ಯಾದೆ ಇಟ್ಕೊಂಡು ರಾಜೀನಾಮೆ ಕೊಟ್ಟು ಮನೆಗೆ ಹೋದ್ರೆ ಒಳ್ಳೆಯದು. ನಿಮ್ಮ ಸರ್ಕಾರ ಹೆಚ್ಚು ದಿನ ಬಾಳೋದಿಲ್ಲ. ಕೆಲವೇ ದಿನಗಳಲ್ಲಿ ವರ್ಷದ ಒಳಗಾಗಿ ಭಾರತೀಯ ಜನತಾ ಸರ್ಕಾರ ಮತ್ತೆ ಅಸ್ತಿತ್ವಕ್ಕೆ ಬರ್ತದೆ. ಅವಾಗ ಮತ್ತೆ ನೀವು ಜೈಲಿಗೆ ಹೋಗಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಎಚ್ಚರಿಕೆ ವಹಿಸ್ತಾ ತಾವು ಈ ಹಗರಣದಲ್ಲಿ ಭಾಗಿಯಾದವರನ್ನು ಜೈಲಿಗೆ ತಳ್ಳಬೇಕು, ಮತ್ತೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ತಾವು ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತೇಳಿ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಆಗ್ರಹಿಸ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಎಸ್ಟಿ ಮೋರ್ಚಾದ ವತಿಯಿಂದ ಇವತ್ತು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾ ಕಚೇರಿಗಳಿಗೆ ಮುತ್ತಿಗೆ ಹಾಕುವಂಥ ಹೋರಾಟವನ್ನು ಆಗ್ತಾ ಇದೆ. ಇವತ್ತು ಬಿಟ್ಟಿ ಭಾಗ್ಯದ ಹೆಸರನ್ನು ಹೇಳಿಕೊಂಡು ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಬಿಟ್ಟಿ ಭಾಗ್ಯವನ್ನು ಪೂರ್ತಿ ಮಾಡೋಕ್ಕೋಸ್ಕರ ಯಾವುದೇ ರೀತಿಯ ಅನ್ಯಾಯವನ್ನ ಬಡವರ ಮೇಲೆ ಮಾಡುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ಎಸ್ಸಿ ಸಮಾಜಕ್ಕೆ ಸೇರಿದಂಥ ಹಣವನ್ನ, ಎಸ್ಟಿ ಸಮಾಜಕ್ಕೆ ಸೇರಿಸಿದಂಥ ಹಣವನ್ನ 1100 ಕೋಟಿ ಹಣವನ್ನ ಇವತ್ತು ಬಿಟ್ಟಿ ಭಾಗ್ಯಕ್ಕೆ ವರ್ಗಾವಣೆ ಮಾಡಿದಂತಹ ಕಾಂಗ್ರೆಸ್ 11 ಅದೇ ರೀತಿ 187 ಕೋಟಿ ಹಣವನ್ನ ತೆಲಂಗಾಣ ಎಲೆಕ್ಷನ್ ಸಲುವಾಗಿ ಕಾನೂನು ಬಾಹಿರವಾಗಿ ವರ್ಗಾವಣೆಯನ್ನು ಮಾಡಿದೆ. ಅಂದರೆ ಯಾವುದಕ್ಕೂ ಕೂಡ ಬಿಡ್ತಾ ಇಲ್ಲ. ಹೇಳ್ತಾರೆ, ನಾನು ಅಹಿಂದದ ಮುಖಾಂತರ ನಾವೆಲ್ಲರಿಗೂ ಕೂಡ ಸಮಪಾಲು ಸಮಬಾಳು ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಅವರ ಅನ್ನವನ್ನು ಕಸಿಯುವಂಥ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಒಬ್ಬ ದಕ್ಷ ಅಧಿಕಾರಿ ಇವರ ಮಾಡಿದಂತಹ ಅನ್ಯಾಯಕ್ಕಾಗಿ ಪ್ರಾಣವನ್ನು ಕೊಡುವಂತಹ ಸನ್ನಿವೇಶ ನಿರ್ಮಾಣ ಆಯಿತು. ನಾನು ಇವತ್ತು ಮಾನ್ಯ ಗವರ್ನರ್ ಅವರಿಗೆ ಬೇಡಿಕೆಯನ್ನು ಇಡ್ತಾ ಇದ್ದೇನೆ. ಇದು 420 ಕೇಸ್, ಚೀಟಿಂಗ್ ಕೇಸ್, ಯಾವುದೇ ದಾಖಲಾತಿ ಇರಲಾರ್ದೇನೆ ಹಣವನ್ನ 100 ಕೋಟಿ ಹಣವನ್ನ ವರ್ಗಾವಣೆ ಮಾಡಿದ್ದು ಇದು ಕಾನೂನು ಬಾಹಿರವಾದಂಥ ಕೃತ್ಯ. ಅದಕ್ಕೋಸ್ಕರ ಇದನ್ನ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಿ ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟಿದ್ದಾರೋ ಅವರ ವಿರುದ್ಧ ಪ್ರಕರಣವನ್ನು ದಾಖಲಿಸಬೇಕಂತ ಬೇಡಿಕೆಯನ್ನು ಇಡ್ತಾ ಇದ್ದೇನೆ. ಇವತ್ತು ಬೀದರ್ದಲ್ಲಿ ಎಸ್ಟಿ ಮೋರ್ಚಾ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಇವತ್ತು ಜಿಲ್ಲಾ ಕಚೇರಿಗೆ ಮುತ್ತಿಗೆ ಹಾಕುವ ಮುಖಾಂತರ ಇವತ್ತು ಬೇಡಿಕೆಯನ್ನು ಇಡ್ತಾ ಇದ್ದೇವೆ. ನೀವು ಎಷ್ಟು ಜನರಿಗೆ ಸಮಸ್ಯೆಯನ್ನು ಮಾಡ್ತೀರಿ? ಹಾಲಿನ ದರ ಏರಿಸ್ತೀರಿ, ಬೆಳೆ ದರ ಏರಿಸಿದ್ರಿ, ಪೆಟ್ರೋಲ್ ದರ ಏರಿಸ್ತೀರಿ, ಡೀಸೆಲ್ ದರ ಏರಿಸ್ತೀರಿ. ಅಂದರೆ ಬಡವರ ಮೇಲೆ ಅಂದರೆ ಯಾವ ರೀತಿ ನೀವು ದರ ಏರಿಕೆಯನ್ನು ಹೇರ್ತಾ ಇದ್ರಿ, ಇದನ್ನು ಯಾವುದಕ್ಕೂ ಕೂಡ ಕರ್ನಾಟಕದ ಜನ ಸ್ವೀಕಾರ ಮಾಡುವುದಿಲ್ಲ. ನಮಗೆ ಪೂರ್ಣ ವಿಶ್ವಾಸ ಇದೆ, ರಾಜ್ಯದ ಜನ ಇವತ್ತು ಬಡವರು ಇವರನ್ನ ಶಾಪ ಹಾಕ್ತಾ ಇದ್ದಾರೆ. ಈ ಸರ್ಕಾರ ಮುಂದೆ ನಡೆಯುವುದಿಲ್ಲ, ಈ ಸರ್ಕಾರ ಬೀಳ್ತದೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಈಗ ಇವತ್ತಿನ ಹೋರಾಟ ಇದು ಸಾಂಕೇತಿಕ ಹೋರಾಟ. ನಮ್ಮ ಬೇಡಿಕೆ ಈಡೇರದೇ ಇದ್ರೆ ರಾಜ್ಯವ್ಯಾಪಿ ಉಗ್ರ ಆಂದೋಲನವನ್ನ ಇಟ್ಕೊಂಡು ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟು ನನ್ನ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ. होराट में भाग लिए हुए हमारे भारतीय जनता पार्टी के सभी नेतागण और कार्यकर्ता, हम जो वाल्मीकि निगम मंडली में 137 करोड़ का जो घपला हो गया है, इसे मुख्यमंत्री पहले अपना त्यागपत्र सौंपना चाहिए, क्योंकि अगर निगम मंडली के बारे में अगर कोई छोटा सा लोन लेने के लिए निगम मंडली को जाता है तो उसको लोन देने के लिए कम से कम 1-2 जोड़ चप्पल भर लेना पड़ता है। ऐसे उनके कुछ कानून के पेपर्स हैं
ये बिन पेपर के जो पैसों का घोटाला हो गया है, ये हमारा कर्नाटक का, हमारे लोग का, हमारा पैसा जो मुंह मार कर आंध्रा में ले जाकर आंध्रा का इलेक्शन के लिए जो पैसा ये हमारे सिद्धरामैया की सरकार जो दी है, इसके लिए हम इस होराटा के तरफ से हम ये निवेदन करते हैं कि सिद्धरामैया पहले त्यागपत्र दे। वो कहीं चेयरमैन दिया वो नहीं चलेगा। अगर वो त्यागपत्र अगर नहीं देंगे तो इससे बड़ा होराटा करेंगे हम इसके। और आज डीसी ऑफिस को हम जो मुतय्या कर रहे हैं, इससे बड़ा और एक होराटा करेंगे। वो तर मेरे 2 शब्द समाप्त करता हूँ। ಬೀದರ್ ಜಿಲ್ಲೆಯಲ್ಲಿ ಹೆಚ್ಚಾಗುತ್ತಿರುವ ಮಾದಕ ವಸ್ತುಗಳ ಮಾರಾಟವನ್ನು ನಿಯಂತ್ರಿಸಿ ಅಂತವರನ್ನು ಗುರುತಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಶಾಹೀನ್ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಡಾಕ್ಟರ್ ಅಬ್ದುಲ್ ಖದೀರ್ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದರು. ಶುಕ್ರವಾರ ಶಾಹೀನ್ ಶಿಕ್ಷಣ ಸಂಸ್ಥೆ ಸಮೂಹದ 1,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಡ್ರಗ್ಸ್ ಬಳಕೆಯಿಂದ ಆರೋಗ್ಯದ ಮೇಲೆ ಆಗುವ ಪರಿಣಾಮ, ಒಂದು ಸಾರಿ ಅದರ ದಾಸನಾದರೆ ಇಡೀ ಜೀವನವೇ ಹಾಳಾಗಿ ಆ ಪರಿವಾರದ ಸದಸ್ಯರು ತೀವ್ರ ಸಂಕಷ್ಟ ಅನುಭವಿಸಬೇಕಾಗುತ್ತದೆ ಎನ್ನುವ ಭೀತಿ ಪತ್ರಗಳನ್ನು ಹಿಡಿದುಕೊಂಡು ನಗರದಲ್ಲಿ ಜನಜಾಗೃತಿ ಜಾಥಾ ನಡೆಸಿದರು. ಈ ಸಂದರ್ಭಗಳಲ್ಲಿ ಖದೀರ್ ಅವರು ಮಾತನಾಡಿ, ಇಂದಿನ ಯುವಕರು ಉತ್ತಮ ರಾಷ್ಟ್ರ ನಿರ್ಮಾಣದ ಜವಾಬ್ದಾರಿ ಉಳ್ಳವರು, ಮಾದಕ ದ್ರವ್ಯಗಳಿಗೆ ಬಲಿಯಾಗಿ ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಒಬ್ಬರ ಜೀವನ ಹಾಳು, ತಾನು ಜೀವನ ಉತ್ತಮ ರೀತಿಯಲ್ಲಿ ಸಾಗಿಸುತ್ತೇವೆ ಎನ್ನುವ ಮನೋಭಾವನೆ ಹೊಂದಿರುವ ಡ್ರಗ್ಸ್ ಮಾರಾಟಗಾರರಿಗೆ ಇದರಿಂದ ಭವಿಷ್ಯದಲ್ಲಿ ತಮಗೆ ಒಳ್ಳೆಯದಾಗುವುದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಕೈ ಹಾಕಿ ಎಂದರು. आज बीदर में पुलिस डिपार्टमेंट के सपोर्ट के साथ शाहीन ग्रुप ऑफ इंस्टीट्यूशंस के 1000 स्टूडेंट्स एक रैली निकाली और इसका मकसद था इंटरनेशनल ड्रग्स को अवेयरनेस डे मनाते हुए यहाँ पे रैली निकाली गई और 15 दिन तक ये मुसलसिल काम चलता रहेगा। हम रिक्वेस्ट कर रहे हैं पेरेंट्स से, अपने बेटे बेटियों की ज़िंदगी का ख्याल रखिए, ये बुराई को ख़त्म कीजिए। अपनी औलाद को मजबूर करने के लिए, उनको वेस्ट करने के लिए ये बीमारियाँ फैलाई जा रही हैं। ये एक साजिश है और बड़े शहरों में अलग अलग शक्लों से ये ड्रग्स बेचे जा रहे हैं। कहीं छोटी पैकेट होती है, जहर की एक पूड़ी होती है, इसको हमारे बच्चे पैसे देकर ख़रीद रहे हैं। हम ऐसे बेचने वालों को देखकर नज़रअंदाज कर रहे हैं और कलर बदल के बॉटल्स बना रहे हैं। कहीं ज़ीरे का नाम लिया जाता है, कहीं एनर्जी का नाम लिया जाता है, कहीं स्ट्रेस फ्री करने का नाम लिया जाता है और जनरेशन को तबाह और बर्बाद किया जा रहा है। इस पे बहुत ही स्ट्रिक्ट नोटिस लेते हुए पेरेंट्स, एनजीओस, टीचर्स और पुलिस डिपार्टमेंट, गवर्नमेंट के तमाम डिपार्टमेंट मिलजुल कर इस बुराई को हमारे देश से और हमारे शहर से ख़त्म करने की कोशिश करना चाहिए। हम कुछ एनजीओस को लेकर बीदर बेटरमेंट फाउंडेशन के सपोर्ट से, कन्नड़ साहित्य परिषद को लेते हुए, विकास एकेडमी बीदर के साथ, रोटरी क्लब और आईएमए के सपोर्ट से कई साल से ये काम करते हैं। हम उसको फिर से एक मर्तबा इस बुराई को ख़त्म करने की कोशिश करेंगे। हम मंदिर वालों से रिक्वेस्ट करते हैं कि मंदिर के अतराफ़ में ये गुटखा, ये जहर की पूड़ियाँ जो बिक रही हैं, मंदिर के ज़िम्मेदार दुकान वालों से रिक्वेस्ट करें, बोलें ये बेटा ये जहर की पूड़ी नस्ल को मत बेचिए। हम मस्जिद वालों से रिक्वेस्ट करना चाहते हैं कि मस्जिद के अतराफ़ में कोई ये जहर बेचने वाले दुकानदार हैं तो उनको बोल सकते हैं, बेटा ईश्वर अल्लाह भगवान आपको ये 50, 100, 200 आइटम बेचने के लिए मौका दिया है, क्या ये जहर बेचकर ही तू अपने बीवी बच्चों का पेट पालेगा? हम जो है चर्च वालों से रिक्वेस्ट करेंगे, हम स्कूल वालों से रिक्वेस्ट करना चाहते हैं, गवर्नमेंट का क़ानून है 200 मीटर दूर तक कोई टोबैको प्रोडक्ट सेल नहीं होना चाहिए। स्कूल वाले, स्कूल के बच्चों के पेरेंट्स और स्टूडेंट खुद जो है दुकानदार से रिक्वेस्ट कर सकते हैं, बोल सकते हैं कि ये जहर बेचना बंद करो, हमारे समाज को कमज़ोर करना बंद करो, बीमार करना बंद करो। ये गुटखे की वजह से कैंसर की बीमारी बढ़ रही है और घर के घर बर्बाद हो रहे हैं, माँ बाप परेशान हैं, घर बिक रहे हैं, मखरूज हो रहे हैं, लोगों से चंदा जमा कर कर के इलाज करने पे मजबूर हैं। अपने माँ बाप का ख्याल कीजिए, उनका ख्याल कीजिए, आप उनके लिए बड़े इम्पॉर्टेंट है। अपनी सेहत का ख्याल रखिए और ये तमाम किस्म के ड्रग्स से बचिए, टोबैको प्रोडक्ट से बचिए और मुख्तलिफ़ कलर के बॉटल्स मल्टीनेशनल कंपनीज़ हमारे देश में, हमारे महान प्यारे देश में ये बेचकर हमारे देश को कमज़ोर करने की कोशिशें कर रहे हैं। इस पर हमको तवज्जो देने की ज़रूरत है। मैं जानता हूँ बुराइयों को जड़ पेड़ से ख़त्म करना यकीनन बहुत मुश्किल है, चलिए मैं मानता हूँ नामुमकिन है, लेकिन इसके लिए स्ट्रगल मुसलसिल करते रहना है, इसको कम करते रहना है, मुसलसिल कोशिशें करते रहना है और हम
बीदर के NGOs के साथ मिलकर इस बुराई को ख़त्म करने की कोशिश हमेशा करते रहेंगे। हम कुछ जानों को बचाएंगे, हम कुछ नौजवानों को स्ट्रांग बनाएंगे। ये हमारे देश का असेट हैं, ये स्ट्रांग हैं तो हमारा देश स्ट्रांग है। हम देश की फिक्र करना है और नौजवानों को बचाना है। ಕೃಷ್ಣರಾಜಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ 3 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಲೋಕೋಪಯೋಗಿ ಇಲಾಖೆ ವತಿಯಿಂದ ನಿರ್ಮಾಣವಾಗುತ್ತಿರುವ ಅತಿಥಿ ಗೃಹಗಳ ನಿರ್ಮಾಣ ಕಾಮಗಾರಿಗೆ ಶಾಸಕ HT ಮಂಜು ಭೂಮಿ ಪೂಜೆ ಮಾಡಿದರು. ಕೃಷ್ಣರಾಜಪೇಟೆ ಪಟ್ಟಣವು ಮಂಡ್ಯ ಜಿಲ್ಲೆಯಲ್ಲಿಯೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪಟ್ಟಣವಾಗಿರುವುದರಿಂದ ತಾಲೂಕಿನ ಪುರಾಣ ಪ್ರಸಿದ್ಧ ತೀರ್ಥಕ್ಷೇತ್ರಗಳಾಗಿರುವ ಅಂಬಿಗರಹಳ್ಳಿಯ ತ್ರಿವೇಣಿ ಸಂಗಮ ಹಾಗೂ ಭೂವರಹಾನಾಥ ಕಲಹಳ್ಳಿ ಹೊಯ್ಸಳ ಶಿಲ್ಪಿ ಕಲೆಯು ಅಪೂರ್ವ ತಾಣ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯಕ್ಕೆ ಆಗಮಿಸುವ ಯಾತ್ರಿಕರು ಹಾಗೂ ಗಣ್ಯರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಈ ಹಿಂದಿನ ಬಿಜೆಪಿ ಸರ್ಕಾರವು 3 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಿದ್ದು ಕಾಮಗಾರಿ ಆರಂಭವಾಗಿದೆ. ವಿಳಂಬವಾಗಿತ್ತು. ಇಂದು ವಿಶೇಷವಾಗಿ ಭೂಮಿ ಪೂಜೆ ಮಾಡಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿ ನಿರ್ಮಾಣ ಮಾಡುತ್ತಿರುವ ಹೈಟೆಕ್ ಅತಿಥಿ ಗೃಹಗಳ ಕಾಮಗಾರಿಗೆ ಭೂಮಿ ಪೂಜೆ ಮಾಡಿದ್ದೇನೆ. ಅತಿಥಿ ಗೃಹಗಳ ನಿರ್ಮಾಣ ಕಾಮಗಾರಿಯಲ್ಲಿ ಗುಣಮಟ್ಟವನ್ನು ಕಾಪಾಡಿಕೊಂಡು ಆದಷ್ಟು ಶೀಘ್ರವಾಗಿ ಕಾಮಗಾರಿಯನ್ನು ಮುಗಿಸಿ ಸೇವೆಗೆ ಅತಿಥಿ ಗೃಹಗಳನ್ನು ಲೋಕಾರ್ಪಣೆಯಾಗಬೇಕು. ಈ ದಿಕ್ಕಿನಲ್ಲಿ ಗುತ್ತಿಗೆದಾರರು ಆದಷ್ಟು ಶೀಘ್ರವಾಗಿ ಕಾಮಗಾರಿಯನ್ನು ಮುಗಿಸಿ ಕೊಡಬೇಕು ಎಂದು ಶಾಸಕ ಮಂಜು ನಿರ್ದೇಶನ ನೀಡಿದರು. ಕೃಷ್ಣರಾಜಪೇಟೆ ಪುರಸಭೆ ಮಾಜಿ ಅಧ್ಯಕ್ಷ ನಟರಾಜು, ಪುರಸಭೆ ಮಾಜಿ ಸದಸ್ಯ KR ಹೇಮಂತ್ ಕುಮಾರ್, APMC ಮಾಜಿ ಅಧ್ಯಕ್ಷ ನಾಗರಾಜ್ ಗೌಡ, ಮುಖಂಡರಾದ ರವಿಕುಮಾರ್, ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಅಭಯಂತರ್ ಮಂಜುನಾಥ್, ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಮೈಸೂರಿನ ನಟರಾಜು, ಕೃಷ್ಣರಾಜಪೇಟೆ ತಾಲೂಕಾ ವಕೀಲರ ಸಂಘದ ಅಧ್ಯಕ್ಷ NR ರವಿಶಂಕರ್, ಪ್ರಧಾನ ಕಾರ್ಯದರ್ಶಿ RK ರಾಜೇಗೌಡ, ಶಾಸಕರ ಆಪ್ತ ಸಹಾಯಕ ಅರಳಕುಪ್ಪೆ ಪ್ರತಾಪ್, ತೋಟಗಾರಿಕೆ ಅಧಿಕಾರಿ ಡಾಕ್ಟರ್ ಜಯರಾಮು ಮತ್ತಿತರರು ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. VIP ಒಂದು ಪ್ರವಾಸಿ ಮಂದಿರ ನಿರ್ಮಾಣ ಕಾರ್ಯಕ್ರಮ 3 ಕೋಟಿ, ಇದು ಹಳೆಯ ಅನುದಾನವೇ, ಅದು ಹಿಂದೆ ಅದು ಕೆಲಸ ಶುರುವಾಗಿಲ್ಲ. ಹಾಗಾಗಿ ಈಗ ಕೆಲಸ ಶುರು ಮಾಡ್ತೀವಿ. 3 ಕೋಟಿ ಬಿಲ್ಡಿಂಗು 4 ಬರುತ್ತಲ್ಲ, 4 ಬರುತ್ತೆ. ಹಾಗಾಗಿ ಇದನ್ನು ಬ್ಯಾಕ್ ಸೈಡು ಜಾಗ ಅದು ಫ್ರಂಟ್ ಮಾಡ್ಕೊಂಡ್ಬಿಟ್ರೆ ಬ್ಯಾಕ್ ಸೈಡ್ ಜಾಗ ತುಂಬ ವೇಸ್ಟ್ ಆಗುತ್ತೆ. ಮಳೆಗಿಲ್ಲ ಉಳ್ಕೊಂಡು ಉಪಯೋಗ ಕೊಡ್ದಂಗಿಲ್ಲ. ಮೊದಲೇನು ಮಾಡಿದ್ರು ಅದನ್ನು ಸ್ವಲ್ಪ ಜಲ್ಪಿಸ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಒಳ್ಳೆ ಕಾರ್ಯಕ್ರಮ. ಅದಕ್ಕೆ ಕಾಂಟ್ರಾಕ್ಟ್ ಉತ್ತಮ ಗುಣಮಟ್ಟಕ್ಕೆ ಕಾಯ್ಕೊಂಡು ಕೆಲಸ ಮಾಡಲಿಕ್ಕೆ ಕಾಂಟ್ರಾಕ್ಟ್ಗೆ ಒಂದು ಭಾಗವಹಿಸ್ತಾರೆ. ಓಕೆ ದಿವಸ ಸಾರೆ ಹೊಡೆದೆ ಬನ್ನಿ ಪಕ್ಕ ಬನ್ನಿ. ಈ ಕಡೆ ಅಳಿ ಸರ್ ಅಳಿರಿ. ಇರಲಿ ಹಾಂ ಈ ಕಡೆ ನೋಡಿ ಸರ್. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣ ಸೇರಿದಂತೆ ತಾಲೂಕಿನ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ವರ್ಷದಲ್ಲಿ ಅಗತ್ಯವಿರುವ ಎಲ್ಲ ಸೌಕರ್ಯಗಳನ್ನು ಸಮರ್ಪಕವಾಗಿ ಸಕಾಲಕ್ಕೆ ಒದಗಿಸಿಕೊಡುವಂತೆ ಕ್ರಮ ಜರುಗಿಸಬೇಕೆಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕೂಡ್ಲಿಗಿ ಘಟಕ ಹಕ್ಕೊತ್ತಾಯ ಮಾಡಿದೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ವೇಳಾಪಟ್ಟಿಗೆ ಅನುಗುಣವಾಗಿ ಬಸ್ ಪಾಸ್ ವಿತರಿಸಬೇಕು ಹಾಗೂ ಗ್ರಾಮೀಣ ವಿದ್ಯಾರ್ಥಿಗಳ ಬೇಡಿಕೆಗೆ ಅನುಗುಣವಾಗಿ ಬಸ್ ಸೌಕರ್ಯ ಸಮರ್ಪಕವಾಗಿ ಕಲ್ಪಿಸಿಕೊಡಬೇಕೆಂದು ಸೇರಿದಂತೆ ವಿವಿಧ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಎಬಿವಿಪಿ ಹಕ್ಕೊತ್ತಾಯ ಪತ್ರವನ್ನು ಸರ್ಕಾರಕ್ಕೆ ನೀಡಿದೆ. ಎಬಿವಿಪಿ ಕಾರ್ಯಕರ್ತರು ವಿವಿಧ ಕಾಲೇಜ್ ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ತಮ್ಮ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದರು. ಸ್ಮಾರಕದಿಂದ ವಿದ್ಯಾರ್ಥಿಗಳ ಮೆರವಣಿಗೆ ಪ್ರಾರಂಭಗೊಂಡಿದ್ದು ಘೋಷಣೆಗಳನ್ನು ಕೂಗುತ್ತಲೇ ಸಾಗಿದ ಮೆರವಣಿಗೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ವೃತ್ತಗಳಲ್ಲಿ ಸಂಚರಿಸಿ ತಾಲೂಕಾಡಳಿತ ಸೌಧ ಸೇರಿತು. ನಂತರ ತಹಶೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ತಮ್ಮ ಹಕ್ಕೊತ್ತಾಯ ಪತ್ರ ನೀಡಿದರು. ಎಬಿವಿಪಿ ಮುಖಂಡರು ಮತ್ತು ಕಾರ್ಯಕರ್ತರು ಹಾಗೂ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಬೀದರ್
ಮೋಹನ್ ಮಾರ್ಕೆಟ್ ರಸ್ತೆಯಲ್ಲಿನ ಜಿವಿ ಮಾಲ್ ರಸ್ತೆಯ ಅತಿಕ್ರಮಣ ಹಾಗೂ ವಾಹನ ನಿಲುಗಡೆಯ ದಟ್ಟಣೆಯಿಂದ ಅಪಘಾತದ ಅಪಾಯವನ್ನು ಹೆಚ್ಚಿಸಿತ್ತು. ಈ ಕಾರಣಕ್ಕೆ ಸಿಎಂಸಿ ಎಚ್ಚರಿಕೆ ಕೊಟ್ಟಿತ್ತು. ಆದರೆ ಜಿವಿ ಮಾಲ್ನ ಮ್ಯಾನೇಜರ್ ಸಿಎಂಸಿ ಸಿಬ್ಬಂದಿಗೆ ಬೆದರಿಕೆ ಹಾಕಿದ ಪರಿಣಾಮ ಜಿವಿ ಮಾಲ್ನ ಮ್ಯಾನೇಜರ್ ವಿರುದ್ಧ ಬಂಧನ ವಾರೆಂಟ್ ಹೊರಡಿಸಲಾಗಿದೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.